ಇದು ಮೊದಲನೇ ಪ್ರೆಸ್ ಮೀಟು. ಮೇಡಮ್ ಹೇಳೋ ತನಕ ಸ್ವಲ್ಪ ಆರಾಮಾಗಿದ್ದೆ. ಅವ್ರು ಕಾಮಾಗಿ ಮಾತಾಡಿ ಅಂತ ಡಿಸ್ಕ್ಲೈಮರ್ ಕೊಟ್ಮೇಲೆ ಸ್ವಲ್ಪ ನರ್ವಸ್ ಆಯ್ತು. ಆದರೂ ನರ್ವಸ್ ಆಗದಿರೋ ಥರ ಸ್ವಲ್ಪ ನಾಟಕ ಮಾಡೋ ಪ್ರಯತ್ನ ಮಾಡ್ತೀನಿ. ಸಿನಿಮಾ ಹೇಗೆ ಅಂತಂದರೆ, ಸಿನಿಮಾ ಅನ್ನೋದು ಒಂದು ಬದುಕು ಭಾವನೆಗಳ ಅಂಗಡಿ. ಅಂದರೆ ಈ ಅಂಗಡಿಲಿ ಕಷ್ಟ, ಸುಖ, ನೋವು, ನಲಿವು ಅಥವಾ ಸ್ಟ್ರಗಲ್ಲು, ಅನುಮಾನ, ಅನುಕಂಪ, ಅಂದರೆ ಸ್ಟ್ರಗಲ್ ಎಲ್ಲ ಥರದ್ದು ಸರಕುಗಳು ಸಿಗುತ್ತೆ. ಈ ಸರಕುಗಳ ಈ ಪದಾರ್ಥಗಳ ರುಚಿನ ನೋಡಿಕೊಂಡು 10ನೇ ವರ್ಷದ ಜರ್ನಿ ನಂದಿದು. 2014 ಸೆಪ್ಟೆಂಬರ್ 3ನೇ ತಾರೀಕು ಬೆಂಗಳೂರಿಗೆ ಫಸ್ಟ್ ನಾನು ಬರೋದು. ಸಿನಿಮಾ ಇಂಡಸ್ಟ್ರಿ ನಿರ್ದೇಶಕನಾಗಬೇಕು ಅಂತ ಬರೋದು. 14ಕ್ಕೆ ಬಂದು ಬೆಂಗಳೂರಿಗೆ ಕಾಲಿಟ್ಟಾಗ ಇಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ನೋಡಿದಾಗ ಏನೋ ಬೆಂಕಿಪಟ್ಟಣ ಜೋಡಿಸಿದ್ದಾರೆ ಅನ್ನೋ ಥರ ಫೀಲ್ ಆಗಿತ್ತು ನನಗೆ. ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೂ 10 ವರ್ಷದ ಜರ್ನಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಮ್ಮದು ಮಲೆನಾಡು ತೀರ್ಥಹಳ್ಳಿಯಿಂದ ಬಂದಿರೋದು. ಸೊ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಸ್ವಲ್ಪ ಈ ಕಡೆ ಬರವಣಿಗೆ ಮತ್ತು ಸಿನಿಮಾದ ಆಸಕ್ತಿ ಜಾಸ್ತಿ. ಹಾಗೆ ಕೆಲವಾರು ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಅದಾದ ನಂತರ ಮಜಾ ಟಾಕೀಸ್ ಅನ್ನೋ ಥರದ ಒಂದು ರಿಯಾಲಿಟಿ ಶೋ ಕೂಡ ಬರೆದಿದ್ದೀನಿ. ಅದಾದ ನಂತರ ಜಿ ಮತ್ತೆ ಕಲರ್ಸ್ ಚಾನಲ್ಗಳಿಗೆ ಸಾಹಿತ್ಯ ಅಂದರೆ ಸೀರಿಯಲ್ಗಳ ಸಾಹಿತ್ಯಗಳನ್ನ ಬರೆದಿದ್ದೀನಿ. ಅದಾದ ನಂತರ ಇದೆಲ್ಲ ಒಂದು ಭಾಗ ಆದರೆ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಇನ್ನೊಂದು ಭಾಗ. ಕಾರಣ ಇಷ್ಟೇ, ಇದೊಂದು ಕಂಟಿನ್ಯೂಸ್ಲಿ ಸತತವಾಗಿ 3 ವರ್ಷ ಮಾಡಿರುವಂಥ ಒಂದು ಕೃಷಿ. ಅದು ಈಗ ಬೆಳೆಗೆ ಬಂದಿದೆ. ಅದು ಬೆಳೆಯಾಗಿ ಜನರ ಮುಂದೆ ಬರಬೇಕು. 3 ವರ್ಷದ ಪ್ರಯತ್ನ ಇದು. ಇದಕ್ಕೂ ಮುಂಚೆ ಅಂದರೆ ಈ ಸಿನಿಮಾದ ಮೂಲಕ ನಾನು ನಿರ್ದೇಶಕನಾಗಬೇಕು ಅಂತ ಏನು ಕನಸಿದೆ ಅಂದರೆ, ಇವತ್ತು ಈ ವೇದಿಕೆ ಏನು ಸೃಷ್ಟಿಯಾಗಿದೆ, ಇನ್ಫ್ಯಾಕ್ಟ್ ಈ ಚೇರು ಕೂಡ ನಮ್ಮ ಮಂಜುನಾಥ್ ಸರ್ ಅವರ ಕೊಡುಗೆ. ಕಾರಣ ಇವರ ಮೊದಲನೇ ನಿರ್ಮಾಣದ ಕದ್ದುಮುಚ್ಚಿ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ, ಆಕ್ಟರ್ ಆಗಿ ವರ್ಕ್ ಮಾಡ್ತೀನಿ, ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತೀನಿ. ಅಲ್ಲಿ ನನ್ನನ್ನು ಗಮನಿಸಿ ಇವನಲ್ಲಿ ಏನೋ ಒಂದಷ್ಟು ವಿಷಯ ಇದೆ ಅಂತ ಹೇಳಿ ಸರ್ರು ಕರೆದು ಏನಾದರೂ ಕತೆ ಮಾಡ್ಕೊಂಡಿದೀನಿ ಅಂತ ಕೇಳಿದಾಗ ನಾನು ಹೌದು ಸರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅವರಿಗೆ ಕತೆ ರೀಡಿಂಗ್ ಕೊಡ್ತೀನಿ. ಇಷ್ಟು ದಪ್ಪ ಸ್ಪೈರಲ್ ಬೈಡಿಂಗು ಫಸ್ಟ್ ಡ್ರಾಫ್ಟ್ ಸ್ಕ್ರಿಪ್ಟ್ನ ರೀಡಿಂಗ್ ಕೊಡ್ತೀನಿ. 4.5 ಅವರ್ ತಗೊಳ್ತೀನಿ ರೀಡಿಂಗ್ ಕೊಡೋದಕ್ಕೆ. ವಿತ್ ಎಕ್ಸ್ಪ್ರೆಷನ್, ಡೈಲಾಗ್ ಎಲ್ಲ ಹೇಳ್ಕೊಂಡು ಸರಿಗೆ ರೀಡಿಂಗ್ ಕೊಡ್ತೀನಿ. ಅವತ್ತು ಸರ್ ಈ ಕತೆನ ಮಾಡ್ಬೋದು ಅಂತ ಅವರು ಮನಸ್ಸು ಮಾಡ್ತಾರೆ. ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಅದು ಇಲ್ಲಿವರೆಗೂ ಬಂದಿದೆ. ಆ ಜರ್ನಿಗೆ ಯಶಸ್ವಿನಿ ಕ್ರಿಯೇಷನ್ಸ್ ಮತ್ತೆ ವಿಜಿ ಮಂಜುನಾಥ್ ಸರ್ ಅವರ ಒಂದು ಸಹಕಾರದಿಂದ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿಗೆ ಜೊತೆಯಾಗಿದ್ದು ನಮ್ಮ ಪೂರ್ಣಿಮಾ ಎಂ ಗೌಡ ಅವರು ಇವತ್ತು ವೇದಿಕೆ ಮೇಲೆ ಬರಲ್ಲ. ಕಾರಣ ಅವರು ಫಂಕ್ಷನ್ಗೂ ಬಂದಿಲ್ಲ. ಅವ್ರು ಬರೋದೂ ಇಲ್ಲ. ಕರೆದ್ರೆ ಅವ್ರದ್ದು ಏನಾದ್ರು ಗೂಗಲ್ ಪೇ ದುಡ್ಡು ಹಾಕ್ತಾರೆ. ಅವ್ರ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು. ಸೊ ಹೀಗೆ ಸ್ಟಾರ್ಟ್ ಆಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ಲಿ 3 ವರ್ಷಗಳ ಪ್ರಯತ್ನ. ಈ ಸಿನಿಮಾ ಬಗ್ಗೆ ಹೇಳಕ್ ಬಂದ್ರೆ, ಈ ಕತೆ ಹೇಗೆ ಹುಟ್ಟಿತು, ನಾನು ಮಾತಾಡ್ತಿರೋದು ಕರೆಕ್ಟ್ ಕೇಳಿಸಿದೆ ಮೇಡಮ್? ಎಗೋ ಏನಾರು ಆಗ್ತಿದೆ? ಇಲ್ಲಲ್ಲ. ಏನಂದ್ರೆ ಅಪಾಯವಿದೆ ಎಚ್ಚರಿಕೆ ಈ ಸಿನಿಮಾ ಸ್ಕ್ರಿಪ್ಟ್ ಹೇಗೆ ಹುಟ್ಟಿತು, ಈ ಬರವಣಿಗೆಯ ಪ್ರೊಸೆಸ್ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ಪ್ರತಿಯೊಂದು ಬರವಣಿಗೆಯ ಹಿಂದೆ ಒಂದು ಪ್ರಮೇಯ ಇರುತ್ತೆ. ಆ ಪ್ರಮೇಯ ಇಟ್ಕೊಂಡು ಬರೆದಿರೋದು. ಅಂದ್ರೆ ಪಂಚಭೂತಗಳನ್ನ ಇಟ್ಕೊಂಡು ಅದನ್ನ ಇಂಡಿಕೇಟ್ ಮಾಡೋ ಹಾಗೆ ಸಬ್ಜೆಕ್ಟ್ ನಾನು ರೆಡಿ ಮಾಡಿರೋದು. ಹೇಗೆ ಅಂದ್ರೆ ಪಂಚಭೂತಗಳು ನಿಮ್ಗೆ ಗೊತ್ತಿದೆ, ಭೂಮಿ, ಬೆಂಕಿ, ನೀರು, ಗಾಳಿ, ಆಕಾಶ. ಸೊ ಇದು ಒಂದು ಕಾನ್ಸೆಪ್ಟ್. ಆದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಹೇಗೆ ಅಂತಂದ್ರೆ, ಭೂಮಿ ಅಂದ್ರೆ ಹೇಗೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಯ, ಸಂದರ್ಭ, ಸಂಬಂಧ ಅನ್ನೋದೇ ಪ್ರತಿಯೊಬ್ಬ ವ್ಯಕ್ತಿಯ ಸಂತೋಷ ಅಥವಾ ಸಂಕಷ್ಟಕ್ಕೆ ಕಾರಣ ಆಗುತ್ತೆ. ಯಾರದೇ ಸಂತೋಷ ಅಥವಾ ಸಂಕಷ್ಟಕ್ಕೆ ಕಾರಣ ಆಗೋದು ಸಮಯ, ಸಂದರ್ಭ, ಸಂಬಂಧ. ಅದು ನನ್ನ ಸಿನಿಮಾದ ಚಾಪ್ಟರ್, ಅದು ನನ್ನ ಪ್ರಮೇಯ. ಅದು ಈ ಭೂಮಿ ಮೇಲೆ ಇರೋ ಎಲ್ಲಾ ಜೀವಿಗೂ ಅನ್ವಯಿಸುತ್ತೆ. ಸೊ ಇದು ನನ್ನ ಚಾಪ್ಟರ್. ಆದ್ರೆ ಈ ಭೂಮಿ ಮೇಲೆ ಇನ್ನು 3 ಭೂತಗಳು ಬರುತ್ತೆ ಪಂಚಭೂತಗಳಲ್ಲಿ: ಬೆಂಕಿ, ನೀರು, ಗಾಳಿ. ಓಕೆನಾ? ಬೆಂಕಿ ಅನ್ನೋದು ಹೇಗೆ ಅಂತಂದ್ರೆ, ಬೆಂಕಿ ಒಂದು ಪಾತ್ರನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಪಾತ್ರದ ಹೆಸರು ಸೂರಿ ಅಂತ. ಆ ಸೂರಿ ಹೇಗೆ ಅಂತಂದ್ರೆ, ಅವನು ದೀಪನೂ ಹೌದು, ಕಿಡಿನೂ ಹೌದು, ಜ್ವಾಲಾಮುಖಿನೂ ಹೌದು. ಅಂದ್ರೆ ಅವನ ಕ್ಯಾರೆಕ್ಟರ್ ಹೇಗಿದೆ, ಕ್ಲೆವರ್ ಹೌದು, ಕ್ರಿಮಿನಲ್ ಹೌದು, ಒಳ್ಳೆಯವನು ಹೌದು, ಕೆಟ್ಟವನು ಹೌದು, ದುರಾಸೆನೂ ಇದೆ ಅವನಿಗೆ, ಆಸೆನೂ ಇದೆ, ಲವ್ ಇದೆ, ಎಲ್ಲಾನು ಇರುವಂತ ಒಂದು ಮಿಕ್ಸ್ಡ್ ಕ್ಯಾರೆಕ್ಟರ್ ಅದು. ಆ ಪಾತ್ರ ಅದು ಬೆಂಕಿನ ಇಂಡಿಕೇಟ್ ಮಾಡಿದ್ರೆ ಆ ಪಾತ್ರದ ಹೆಸರು ಸೂರಿ. ಆ ಸೂರಿ ಪಾತ್ರವನ್ನ ನಿಭಾಯಿಸಿದ್ದು ನಮ್ಮ ವಿಕಾಸ್ ಉತ್ತಯ್ಯ ಅವರು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಅದು ನಾನು ಮತ್ತೆ ಹೇಳ್ತೀನಿ. ಅದಾದ ನಂತರ ಈ ಪಂಚಭೂತಗಳಲ್ಲಿ
ಇನ್ನು ಎರಡನೇದು ಏನು ಅಂತಂದ್ರೆ ಗಾಳಿ. ಈ ಗಾಳಿ ಹೇಗೆ ಅಂತಂದ್ರೆ ಇದು ಒಂದು ಸುಮ್ಮನೆ ಇರುತ್ತೆ, ಸರ್ಫೇಸ್ ಲೆವೆಲ್ ಇರುತ್ತೆ. ಅದಾದ ನಂತರ ಈ ಬೆಂಕಿ ಉರಿಯೋದಕ್ಕೆ ಗಾಳಿ ಸೈಂಟಿಫಿಕಲ್ ಕೂಡ ಸಪೋರ್ಟ್ ಮಾಡಬೇಕು. ಹಂಗಂತ ಗಾಳಿ ಜಾಸ್ತಿ ಆಗಂಗೂ ಇಲ್ಲ. ಈಗ ಗಾಳಿ ಜಾಸ್ತಿ ಆದ್ರೆ ಕೂಡ ಬೆಂಕಿ ಆರೋ ಚಾನ್ಸ್ ಇರುತ್ತೆ. ಸೊ ಅಲ್ಲೊಂದು ಸಣ್ಣ ರೈವಲ್ರಿ ಇರುತ್ತೆ. ಹಂಗಾಗಿನೂ ಕೂಡ ಗಾಳಿ ಬೆಂಕಿಗೆ ಸಾಥ್ ಕೊಡ್ತಾ ಇರುತ್ತೆ. ಆ ಗಾಳಿ ಪಾತ್ರನ ರೆಪ್ರೆಸೆಂಟ್ ಮಾಡೋ ಪಾತ್ರದ ಹೆಸರು ಪೆಟ್ಟಿಗೆ. ಆ ಪೆಟ್ಟಿಗೆ ಪಾತ್ರನ ಮಾಡಿರೋದು ನಮ್ಮ ರಾಘವ್ ಕೊಡಚಾದ್ರಿ ಅವರು. ಸೊ ಇನ್ನೊಂದು ಏನು ಅಂದ್ರೆ ನೀರು. ಈ ನೀರು ಹೇಗೆ ಅಂದ್ರೆ ಬೆಂಕಿ ಯಾವಾಗ್ಲೂ ಆಪೋಸಿಟ್ ಇದು, ಅಂದ್ರೆ ಉಲ್ಟಾ ನೆಗೆಟಿವ್, ಅಂದ್ರೆ ಬೆಂಕಿಗೂ ನೀರಿಗೂ ಆಗ್ ಬರಲ್ಲ ಅಲ್ವಾ. ಸೊ ಹಂಗೆ ನೀರ್ನ ರೆಪ್ರೆಸೆಂಟ್ ಮಾಡೋ ಪಾತ್ರದ ಹೆಸರು ಗಾಬ್ರಿ. ಆ ಗಾಬ್ರಿ ಪಾತ್ರವನ್ನ ನಿಭಾಯಿಸಿದ್ದು ನಮ್ಮ ಮಿಥುನ್ ತೀರ್ಥಹಳ್ಳಿ ಅವರು. ಇದು ಇದು ನನ್ನ ಇದು ಈ ಹೇಗೆ ಅಂದ್ರೆ ಈಗ ಭೂಮಿ ಮೇಲಿರೋ ಈ ಸೂರಿ, ಪೆಟ್ಟಿಗೆ, ಗಾಬರಿ ಅನ್ನೋ ಬೆಂಕಿ, ನೀರು, ಗಾಳಿನ ಇಂಡಿಕೇಟ್ ಮಾಡೋ ಪಾತ್ರಗಳಿಗೆ ಒಂದು ಗೋಲ್ ಇದೆ. ಆ ಗೋಲು ಆಕಾಶ. ಕೊನೆಯ ಬುದ್ಧ ಆಕಾಶನ ತಲುಪಬೇಕು ಅಂತ ಇವರು ಪ್ರತಿ ಹಂತದಲ್ಲೂ ಮಾಡುವ ಪ್ರಯತ್ನದ ಜರ್ನಿಯೇ ಅಪಾಯವಿದೆ, ಎಚ್ಚರಿಕೆ. ಇವರು ಏನೇನೋ ಅನ್ಕೊಂಡು ಅಂದ್ರೆ ಅವ್ರದ್ದೊಂದಷ್ಟು ಪ್ಲಾನ್ಗಳಲ್ಲಿ ಹೋಗ್ತಾ ಇರುವಾಗ ಅವ್ರೊಂದು ರೂಟ್ ಹಾಕೊಂಡು ಅದನ್ನ ಮಾಡ್ಬೇಕು ಅಂತ ಹೋದಾಗ ಆ ಪ್ರತಿ ಹಂತದಲ್ಲೂ ಆ ರೂಟ್ ಕಟ್ ಆಗ್ತಿರುತ್ತೆ. ಕಾರಣ ನಮ್ಮ ಟೈಟ್ಲ್ ಕೂಡ ಕಟ್ ಇರುತ್ತೆ. ನಮ್ಮ ಟೈಟ್ಲ್ ಫಾಂಟ್ ಕೂಡ ಕಟ್ಟಿರುತ್ತೆ, ಪ್ರತಿ ಹಂತದಲ್ಲೂ ಕಟ್ ಆಗುತ್ತೆ. ಸೊ ಹಂಗೂ ಕೂಡ ಅವರು ಆಕಾಶನ ತಲುಪಬೇಕು ಅಂತ ಮಾಡೋ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಮಾಡ್ತಾ ಅವ್ರು ಮತ್ತೆ ತಿರ್ಗಾ ಭೂಮಿಗೆ ಬಂದು ಬೀಳ್ತಾರೆ. ಈ ಹೋಲ್ ಸಿನಾರಿಯೋ ಇದು ಚಾಪ್ಟರ್. ಇವ್ರ ಚಾಪ್ಟರ್ ಹೆಂಗ್ ಕ್ಲೋಸ್ ಆಗತ್ತೆ ಅಂತ, ಚಾಪ್ಟರ್ ಕ್ಲೋಸ್ ಅನ್ನೋದು ನಮ್ಮ ಟ್ಯಾಗ್ ಲೈನ್. ಓಕೆನಾ. ಸೊ ಇದೆಲ್ಲದೂ ಕೂಡ ಸಿನಿಮಾದಲ್ಲಿ ಇರೋದಿಲ್ಲ. ಇದು ನನ್ನ ಸಿನಿಮಾದ ಪ್ರಮೇಯ. ಇದು ಯಾವುದನ್ನು ಸಿನಿಮಾದಲ್ಲಿ ಪ್ರೀಚ್ ಮಾಡಲಿ ಅಥವಾ ತುಂಬಾ ಇದನ್ನ ಬುದ್ಧಿವಂತಿಕೆಯಿಂದ ಹೇಳೋ ಪ್ರಯತ್ನ ಆಗಿಲ್ಲ. ಸಿನಿಮಾ ನೀಟಾಗಿ ಕಮರ್ಷಿಯಲ್ ಆಗಿ ಏನ್ ಬೇಕು ಆ ತರ ಇದೆ. ಸಿನಿಮಾನ ಒಂದ್ಸಲ ನೋಡಿ ನಾನು ಹೇಳಿದ್ದನ್ನ ಕೇಳಿದ್ಮೇಲೆ ಇನ್ನೊಂದ್ಸಲ ಸಿನಿಮಾ ನೋಡಿದಾಗ ನಾನು ಹೇಳಿದ್ದೆಲ್ಲ ಕಾಣಿಸ್ತಾ ಹೋಗುತ್ತೆ, ಕೇಳಿಸ್ತಾ ಹೋಗುತ್ತೆ. ಬಟ್ ಯಾವುದು ಮೊದಲನೇ ಸಿನಿಮಾ ಮೊದಲಿಗೆ ನೋಡುವಾಗ ಅದನ್ನು ಕಾಣೋದಿಲ್ಲ. ಸೊ ಈ ಕಾನ್ಫ್ಲಿಕ್ಟ್ ಅಲ್ಲಿ ಹೋಗುತ್ತೆ. ಈ ತರದೊಂದು ಪಾತ್ರ ಬೆಂಕಿ, ನೀರು, ಗಾಳಿ ಆದ್ಮೇಲೆ ಅದಾದ ನಂತರ ಈ ಸಿನಿಮಾದಲ್ಲಿ ಒಂದು ಮುಗ್ಧ ಮತ್ತೆ ಮುದ್ದು ಹುಡುಗಿ ಪಾತ್ರ ಬರುತ್ತೆ. ಒಂದು ಬ್ರಾಹ್ಮಣರ ಮಗಳು ಪಾತ್ರ, ರಾಧಾ ಅನ್ನೋ ಪಾತ್ರನ ರಾಧಾ ಭಗವತಿಯವರೇ ಮಾಡ್ತಾರೆ. ಅವರು ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಇದು ಕಂಪ್ಲೀಟ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಆಗಿದ್ರು ಕೂಡ ಇದೊಂದು ಹೇಗೆ ಅಂತಂದ್ರೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗೆಲ್ಲ ಸ್ಕೋರ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಮೂಲಕ, ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಹೀಗೆ ಈ ಕ್ಯಾರೆಕ್ಟರ್ಗಳ ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಾಯ್ತು ಅಂತಂದ್ರೆ, ನಾನು ಸರಿಗೆ ರೀಡಿಂಗ್ ಕೊಟ್ಟು ಕಥೆಯೆಲ್ಲ ಹೋಗಿ ಸಿನಿಮಾ ಮಾಡಬೇಕು ಅಂತಾದಾಗ ನಮಗೆ ಆದಂತ ಒಂದು ಬೌಂಡ್ರಿ ಇತ್ತು, ನಮಗೆ ಆದಂತ ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ ಇತ್ತು ನಮಗೆ. ಸೊ ಹಂಗಾಗಿ ಈ ಕಡೆ ಕೈ ಕೂಡ ಚಾಚುವಷ್ಟು ಇರಲಿಲ್ಲ. ಸೊ ಒಂದು ಅದ್ಭುತವಾದ ಕತೆಗೆ ಏನೇನ್ ಬೇಕು ಎಲ್ಲದನ್ನು ಮಾಡೋಕೆ ನಮ್ಮ ನಿರ್ಮಾಪಕರಾಗ್ಲಿ ಯಶಸ್ವಿನಿ ಕ್ರಿಯೇಷನ್ಸ್ ಆಗ್ಲಿ ರೆಡಿ ಇದ್ದಾಗ ಈ ಸಿನಿಮಾ ಕಂಪ್ಲೀಟ್ಲಿ ಹೊಸಬರಿಗೆ ಮಾಡಬೇಕು ಅನ್ನೋಂಥದ್ದು ಒಂದು ಕತೆ. ಈ ಕಥೆಯ ಬೇಸ್ಮೆಂಟ್ ಹೇಗಿರುತ್ತೆ ಅಂದ್ರೆ ಯಾವುದೇ ದೊಡ್ಡ ಹೀರೋಗಳಿಗೆ ಮಾಡೋ ತರ ಇರೋದಿಲ್ಲ. ಹೊಸಬರು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಹೊಸಬರಿಗೆ ಮಾಡಬೇಕು ಅಂತ ಇದ್ದಾಗ ನಾವು ಆಡಿಷನ್ಸ್ ಅಂತ ಮಾಡ್ತೀವಿ. ಆಡಿಷನ್ಸ್ ಅಂತ ಮಾಡಿದಾಗ ಇವರೆಲ್ಲರೂ ಒಂದೊಂದ್ ಕಡೆಯಿಂದ ಬಂದು ಸೆಲೆಕ್ಟ್ ಆಗಿ ನಮ್ಮ ಸಿನಿಮಾದಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ ನಂತರ ಇವ್ರ ಪ್ರತಿಯೊಬ್ಬರದ್ದು ಒಂದೊಂದ್ ತರದ ಆಕ್ಟಿಂಗ್ ರಿದಮ್ ಇರುತ್ತೆ. ಅವ್ರು ಪ್ರತಿಯೊಬ್ಬರದ್ದು ಅವ್ರು ಬೇಸಿಕಲಿ ಅವ್ರು ಮಾಡ್ಕೊಂಡ್ ಬಂದಿರೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳು ಎಲ್ಲದೂ ಒಂದೊಂದ್ ತರ ಇರುತ್ತೆ. ನನ್ನ ಸಿನಿಮಾ ಕತೆಗೆ ಅಂತ ಬಂದಾಗ ಅದು ಬೇರೆನೇ ಇರುತ್ತೆ. ನಾನು ಪ್ರತಿಯೊಂದು ಪಾತ್ರದಿಂದ ನಾನು ಅಷ್ಟು ವರ್ಷಗಳಿಂದ ಬರ್ಕೊಂಡು ಬಂದಿರೋದು ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಸೊ 8 ತಿಂಗಳುಗಳ ಕಾಲ ಕಂಟಿನ್ಯೂಸ್ ರಿಹರ್ಸಲ್ಸ್ ಮಾಡ್ತೀವಿ. ಈ 3 ಜನ ಹುಡುಗರನ್ನ ನಮ್ಮ ಆಫೀಸಲ್ಲೇ ಕೂಡ ಹಾಕೊಂಡು ಡೇ ಅಂಡ್ ನೈಟ್ ರಿಹರ್ಸಲ್ ಮಾಡೋದು. ಸ್ಕ್ರಿಪ್ಟ್ನೆಲ್ಲ ಬೈಹರ್ಟ್ ಮಾಡಿಸಿ ರಿಯಾಕ್ಷನ್ಸ್ ಮಾಡಿಸಿ, ನಮ್ಮ ಹೀರೋ ಅವ್ರದ್ದು ಬೇರೆ ತರದ ಆಕ್ಟಿಂಗ್ ಫಾರ್ಮ್ ಇತ್ತು, ಆ ಭಾಷೆನ ಬದಲಾವಣೆ ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಗಿವ್ ಅಂಡ್ ಟೇಕ್ ಅಂದ್ರೆ ಹೆಂಗಾಗತ್ತ ಹಿಂಗಾಗತ್ತ ಅಂತ ತಿಳ್ಕೊಂಡು ಎಲ್ಲ ರಿಹರ್ಸಲ್ಸ್ ಮಾಡ್ತಾ ಕ್ಯಾಮ್ರಾ ಮುಂದೆ ಹೋಗ್ತೀವಿ ಬಿಕಾಸ್ ಆ ಪರ್ಫೆಕ್ಷನ್ಗೋಸ್ಕರ. ಸೊ ಆ ಮಟ್ಟಿಗೆ ಆಗಿರುವಂಥದ್ದು. ರಾಧಾ ಭಗವತಿ ಮೇಡಮ್ ಅವರು ಅಷ್ಟೇ. ಸೊ ಅವರು ಕೂಡ ಅವ್ರು ಆಲ್ರೆಡಿ ಸೀನಿಯರು, ಅಂದ್ರೆ 9 ಸೀರಿಯಲ್ ಎಲ್ಲ ಮಾಡಿದ್ರು, ಸಿನಿಮಾನು ಕೂಡ ಮಾಡಿದ್ರು. ಅವರು ಕೂಡ ಈ ಪಾತ್ರಕ್ಕೆ ಬಂದಾಗ ಸ್ಕ್ರಿಪ್ಟ್ ಕೇಳಿ ಓಕೆ ಇದನ್ನ ಮಾಡ್ಬೋದು ಅಂತ ಬಂದಾಗ ಅವರು ಕೂಡ ರಿಹರ್ಸಲ್ಸ್ ತಗೊಂಡ್ ಮಾಡ್ತಾರೆ. ಹಂಗೆ ಅಂದ್ರೆ ನಮ್ಮ ಹೀರೋ ಬೇಸಿಕಲಿ ಈಸ್ ಅಡ್ವೊಕೇಟ್. ಈ ಸಿನಿಮಾಗೋಸ್ಕರ ಬರ್ತಾನೆ, ಆಡಿಷನ್ ಸೆಲೆಕ್ಷನ್ ಆಗ್ತಾನೆ. ಸೆಲೆಕ್ಷನ್ ಆದ್ಮೇಲೆ ಎಲ್ಲ ಬಿಡ್ಬೇಕಾಗತ್ತ ಅವನು. ಅಂದ್ರೆ ಊಟ ತಿಂಡಿ ಇದ್ದೆ. ಸೊ ಸಿಕ್ಕಾಪಟ್ಟೆ ದಪ್ಪ ಇದ್ದ ಮಗ, ಹಿಂಗ್ ಟೋನ್ ಅಪ್ ಆಗ್ಬೇಕು ನೀವು ಅಂತೆಲ್ಲ ಹೇಳಿದಾಗ ಸ್ವಲ್ಪ ಕಷ್ಟ ಆಯ್ತು ಅವನಿಗೆ. ಮನ್ಸಲ್ಲೇ ಎ ಸರ್ಟಿಫಿಕೇಟ್ ಬೈಕೊಂಡಿರ್ತಾನೆ ನನಗೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಒಂದಷ್ಟು ಊಟ ತಿಂಡಿ ಎಲ್ಲ ಬಿಟ್ಟು, ನಿದ್ದೆನೂ ಬಿಟ್ಟು, ಯಾಕಂದ್ರೆ ತುಂಬಾ ದೂರದಿಂದ ಬರ್ತಿದ್ದ, ಎಲ್ಲ ಬಿಟ್ಟು ಬಂದು ಈ ಸಿನಿಮಾಗೆ ಮಾಡಿದ್ದಾನೆ. ಕನ್ನಡ ಇಂಡಸ್ಟ್ರಿಯ ಮುಂದಿನ ಸ್ಟಾರ್ ಗ್ಯಾರಂಟಿ ಆಗ್ತಾನೆ ಅನ್ನೋದ್ರ ನಾನೊಬ್ಬ ಡೈರೆಕ್ಟರ್ ಆಗಿ ಖಂಡಿತವಾಗಿ ಒಂದು ಅಶ್ಯೂರೆನ್ಸ್ ಕೊಡ್ತೀನಿ. ಬಿಕಾಸ್
ಈ ಸಿನಿಮಾ ಈಗ ನೀವೇನು ಮೋಷನ್ ಪೋಸ್ಟರ್ ನೋಡಿದ್ರಿ, ಇದು ಸಿನಿಮಾದ ಅದರ ಮೋಷನ್ ಪೋಸ್ಟರ್ ಅಂದ್ರೆ ಯೂಶುವಲಿ ಏನೋ ಒಂದು ಸುಮ್ಮನೆ ಹೀರೋ ತೋರಿಸೋದು, ಹೀರೋಯಿನ್ ತೋರಿಸೋದು ಅಥವಾ ಡೈರೆಕ್ಟರ್ ಹೆಸರು ತೋರಿಸೋದು ಅಲ್ಲದೆ ಒಂದು ಈ ಸಿನಿಮಾ ನೋಡಾದ್ಮೇಲೆ ನೀವು ಮತ್ತೆ ಒಂದ್ಸಲ ಮೋಷನ್ ಪೋಸ್ಟರ್ ನೋಡಿದಾಗ ಆ ಮೋಷನ್ ಪೋಸ್ಟರ್ ಮತ್ತೆ ಕನೆಕ್ಟ್ ಆಗುತ್ತೆ ನಿಮಗೆ. ಸೊ ಅದರ ಮೋಷನ್ ಪೋಸ್ಟರ್ ಮಾಡಿರುವಂಥದ್ದು. ಸೊ ವಿಕಾಸ್ ಹುತ್ತಯ್ಯ ಅವರ ನಟನೆ ಈ ಸಿನಿಮಾ ನೋಡಾದ್ಮೇಲೆ ಅದು ಯಾಕಂದ್ರೆ ಒಂದು ಹೀರೋಗೆ ಎಲ್ಲಾ ತರ ಸ್ಕೋಪ್ ಸಿಕ್ಕಿರುವಂತ ಪಾತ್ರ ಇದರಲ್ಲಿ. ಅವ್ನು ಒಳ್ಳೆನೂ ಹೌದು, ನಾನು ಹೇಳ್ದಂಗೆ ಕೆಟ್ಟವನು ಹೌದು, ಅವನು ದುರಾಸೆನೂ ಇದೆ, ಅವ್ನು ಒಳ್ಳೆಯವನು ಹೌದು, ಅಂದ್ರೆ ಕೆಲವೊಂದು ಒಳ್ಳೆ ಕೆಲಸನೂ ಮಾಡ್ತಾನೆ, ಹಂಗೆ ಕ್ರಿಮಿನಲ್ ಹೌದು, ಬುದ್ಧಿವಂತ ಕ್ಲೆವರ್ ಎಲ್ಲನೂ ಹೌದು. ಆ ತರದೊಂದು ಪಾತ್ರ ಸೂರಿ. ನಾನು ಹೇಳ್ದಂಗೆ ಅದು ಬೆಂಕಿನ ಇಂಡಿಕೇಟ್ ಮಾಡ್ತಿರೋದ್ರಿಂದ ಅದು ಹಿನ್ನೆಲೆಯಲ್ಲಿ ಅದು BTS ಅಂತಾರಲ್ಲ, ಹಿನ್ನೆಲೆಯಲ್ಲಿ ಅದು ಇರುತ್ತೆ. ಹಾಗೆ ಅವನು ತುಂಬಾ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಸಿನಿಮಾದಲ್ಲಿ ಮಾಡ್ತಾನೆ. ಅದಾದ ನಂತರ ನಮ್ಮ ರಾಘವ್ ಕೊಡಚಾದ್ರಿ ಅವರು ಬೇಸಿಕ್ ಅವನು ಹೆಂಗೆ ಅಂದ್ರೆ ಕೊಡಚಾದ್ರಿ ಊರು 3 ಬಿಟ್ಟು ಇಲ್ಲಿ ಬರ್ತಾನೆ, ಅಂದ್ರೆ ಮನೆ ಮಠ ಕೆಲಸ ಕಣ. 3 ಬಿಟ್ಟು ಇಲ್ಲಿ ಬಂದು ಅಂದ್ರೆ ಬೇಸಿಕಲಿ ಅವನು ಹೇರ್ ಸ್ಟೈಲಿಸ್ಟು ಆಯ್ತಾ. ಆದ್ರೆ ಅವನದೇ ಹೇರ್ ಸ್ಟೈಲ್ ಸರಿ ಇಲ್ಲ ಆಯ್ತಾ, ಅವನದೇ ಹೇರ್ ಸ್ಟೈಲ್ ಸರಿ ಇಲ್ಲ. ಅದೇ ಕಾರಣಕ್ಕೆ ಅವನು ಇಲ್ಲಿ ಈ ಸಿನಿಮಾದಲ್ಲಿ ಪಾತ್ರ ಮಾಡೋ ತರ ಅವಕಾಶ ಸಿಗುತ್ತೆ. ಬರ್ತಾನೆ, ಹೈಟ್ ಇರ್ತಾನೆ, ಇವನೇನು ಸೂಟ್ ಆಗಲ್ಲ, ಇವನೇನು ಇಷ್ಟೊಂದು ಹೈಟ್ ಇದಾನಲ್ಲ ಅಂತ ಇದ್ದಾಗ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದ. ನಮ್ಮ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಅವ್ನು ಏನೇನೋ ಮಾಡ್ತಾ ಇದ್ದ, ಅದು ಇಷ್ಟ ಆಯ್ತು, ಸ್ವಲ್ಪ ಟೋನ್ ಅಪ್ ಮಾಡುವಂತ ನಂಬಿಕೆ ಬರುತ್ತೆ. ಅದಾದ ನಂತರ ಅವನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಆಗಿದ್ದಾಗ್ತಾನೆ. ಸೊ ನೆಕ್ಸ್ಟ್ ಮಿಥುನ್ ತೀರ್ಥಹಳ್ಳಿ ಅವರು, ಅವ್ರ ಆಡಿಷನ್ನಿಗೆ ಪ್ರೊಫೈಲ್ ಕಳಿಸಿದ ಮೇಲೆ ಗೊತ್ತಾಗತ್ತೆ ಇವನ್ ತೀರ್ಥಹಳ್ಳಿ ಅವನು ಅಂತ. ಅಂದ್ರೆ ತೀರ್ಥಹಳ್ಳಿಯನ್ನ ಅನುಕಂಪದಿಂದ ತಗೊಂಡಿದ್ದಲ್ಲ, ಅಂದ್ರೆ ಟ್ಯಾಲೆಂಟ್ ಇತ್ತು ಆತನಲ್ಲಿ, ತುಂಬಾ ಚೆನ್ನಾಗಿ ನಟನೆ ಮಾಡ್ತಿದ್ದ. ನನ್ನ ಸಿನಿಮಾದಲ್ಲಿ ಇಬ್ಬರಿಗೂ ಟಕ್ಕರ್ ಕೊಡುವಂತ ಒಂದು ಮೈನಸ್ ಕ್ಯಾರೆಕ್ಟರ್ ಅಂತ ಬೇಕು, ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡುವಂತ ಒಂದು ಕ್ಯಾರೆಕ್ಟರ್ ಬೇಕಾಗುತ್ತೆ. ಅದಕ್ಕೆ ಅವ್ನು ಸೆಲೆಕ್ಟ್ ಆಗ್ತಾನೆ. ಸೊ 3 ಜನ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ರಾಧಾ ಭಗವತಿ ಮೇಡಮ್ ಸಿಗ್ತಾರೆ, ಆಕೆ ಎಕ್ಸ್ಪ್ರೆಷನ್ ಕ್ಯೂನ್ ಅಂತಾನೆ ಕರಿಬಹುದು. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಅದು ಮುಂದಿನ ಹಂತಗಳಲ್ಲಿ ರಿಲೀಸ್ ಆಗುತ್ತೆ. ಆ ಸಾಂಗ್ ನೋಡಿದ್ಮೇಲೆ ನಮ್ಮ ಹೀರೋಯಿನ್ ಮೇಲೆ ಎಲ್ರಿಗೂ ಲವ್ ಆಗುವಂಥದ್ದು ಗ್ಯಾರಂಟಿ. ಅದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಮತ್ತೆ ಪ್ರೆಸ್ ಮೀಟ್ ಅಲ್ಲಿ ಬೇಕಾದ್ರೆ ನೀವೆಲ್ಲರಿಗೂ ನಿಮ್ಗೆ ತೋರಿಸಿದಾಗ ನೀವೇ ಹೇಳ್ತೀರಾ ಅದನ್ನ. ಅಷ್ಟು ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ಸು ಎಲ್ಲ ಅವರ ಹಿಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗಿಂತಲೂ ವಿಭಿನ್ನವಾಗಿ ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಈ ಸಿನಿಮಾದ ಸಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾಳೆ. ಅವಳು ಕಾಣಿಸ್ಕೊಂಡಾಗೆಲ್ಲ ಏನಾಗುತ್ತೆ, ಆ ಎಕ್ಸ್ಪ್ರೆಷನ್ಸು ಒಂದು ಫ್ರೆಶ್ ಆಗಿ ಕನ್ನಡ ಅಂದ್ರೆ ಒಂದು ಸಾಂಗಿಗೆ ಏನ್ ಬೇಕು, ಒಂದು ಮಲೆನಾಡಿನ ಬ್ಯಾಕ್ ಡ್ರಾಪಿಗೆ ಏನ್ ಬೇಕು, ಒಂದು ಬ್ರಾಹ್ಮಣರು ಹುಡುಗಿಯಾಗಿ ಹೇಗಿರ್ಬೇಕು, ಅದೆಲ್ಲ ತುಂಬಾ ಅದ್ಭುತವಾಗಿ ಅದ್ರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಇದು ನನ್ನ ಮೇನ್ 4 ಚಾರ್ಮಿನಾರ್ ಅಂತಾರಲ್ಲ, ಸ್ವಲ್ಪ 4 ಪಿಲ್ಲರ್ಗಳು ಮೇಯ್ನು ನನಗೆ. ಇದಾದ ನಂತರ ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದ್ರೆ ನಮ್ಮ ಓಕೆ ಹಂಗಿದ್ರೆ ನಾನು ಅವ್ರ ಬಗ್ಗೆ ಏನೋ ಹೇಳೋಣ ಅಂತಿದ್ದೆ. ಹಿಡ್ಸೋಕೆ ನೋ ಪ್ರಾಬ್ಲಮ್. ಅವರೇ ಹೇಳಿ ಅವ್ರ ಬಗ್ಗೆ. ಓಕೆ, ನನ್ನ ಬಗ್ಗೆ ಇಷ್ಟೇ. ಹಾಂ ಹೇಳಿ ಸರ್. ಹಾಂ ಕಡಿಮೆ ಹೇಳ್ತೀನಿ. ಸೆಕೆಂಡ್ ಇಯರ್ PUC ಓದ್ತಾ ಇರುವಾಗ ಸರ್, ಅಲ್ಲ ಇದು ಫಸ್ಟ್ ಪ್ರೆಸ್ ಮೀಟ್ ಅಂತ ನಂಗೆ ಅವ್ರು ಡಿಸ್ಕ್ಲೇಮರ್ ಕೊಟ್ಬಿಟ್ಟೆ ಸರ್. ಅಂದ್ರೆ ಲ್ಯಾಗ್ ಆಗ್ತಿದೆ. ಗೊತ್ತಾಯ್ತು ಸರ್. ಹೌದಾ, ಅದೇ ಅನ್ಕೊಂಡಿದ್ವಿ ನಾವು ಮನೆಯಲ್ಲೇ ಹೊರಡುವಾಗ್ಲೇ ಎಲ್ಲ ಈಗಲೇ ಹೇಳ್ಬಿಟ್ರೆ ನೆಕ್ಸ್ಟ್ ಪ್ರೆಸ್ ಮೀಟ್ಗಳಿಗೆ ಏನಿರೋದು ಅಂತ ಕಡಿಮೆ ಮಾಡಿ ಇಷ್ಟ ಹೇಳ್ತೀನಿ. ಇದೇ ಲ್ಯಾಗ್ ಆಯ್ತು ಅಂದ್ರೆ ನಾನು ಸ್ಟಾರ್ಟ್ ಆಗಿ ಹೇಳ್ತೀನಿ. ಓಕೆ ಓಕೆ ಸರ್, ಇದು ಸೆಕೆಂಡ್ ಇಯರ್ PUCಲಿ ಒಂದು ಸಿಂಬಲ್ನ ಇಡ್ತೀನಿ ನಾನು. ಈ ಬುರುಡೆ ಇರುತ್ತಲ್ಲ, ಅಪಾಯದ ಎಚ್ಚರಿಕೆ ಅಂತ ಟೈಟ್ಲ್ ಬಂದಾಗ ಬುರುಡೆ ಇರುತ್ತಲ್ಲ, ಬುರುಡೆನ ಸಿಂಬಲ್ ಆಗಿ ಇಡ್ತೀನಿ. ಆ ಬುರುಡೆನ ಇಟ್ಟಾಗ ಸೂಪರ್ ಅಂತ ಉಪೇಂದ್ರ ಸರ್ ಅವ್ರ ಸಿನಿಮಾ ಬರುತ್ತೆ. ಅದು ಟೈಟ್ಲ್ ನಾನು ಫಸ್ಟ್ ಸಿಂಬಲ್ ಇಡಬೇಕು ಅಂತ ಕನ್ಸ್ಕೊಂಡಿದ್ದೆ ಅವತ್ತಿಗೆ. ಸೂಪರ್ ಟೈಟ್ಲು ಬಂದಾಗ ಅವತ್ತು ಅದು ಪ್ಯಾನಿಕ್ ಆಗಿ ಹೋಗ್ತೀನಿ ನಾನು. ಓಕೆ, ಈಗ ನಾನು ಬುರುಡೆ ಇಟ್ಕೊಂಡ್ರೆ ಇವನೇನೋ ಬುರುಡೆ ಬಿಡ್ತಾನೆ ಅಂತ ಅನ್ಕೊಳ್ತಾರೆ ಅಂತ ಹೇಳಿ. ಸೊ ನನಗೆ ನಾನು ಸಿಂಬಲ್ ಹೋಗೋದು ಬೇಡ, ಆಲ್ರೆಡಿ ಅದು ದೊಡ್ಡದು ಬಂದ್ಬಿಟ್ಟಿರುತ್ತೆ. ಸೊ ಅಂತೇಳಿ ಅದ್ರ ಟ್ಯಾಗ್ ಲೈನ್ ಅಪಾಯದ ಎಚ್ಚರಿಕೆ ಇರುತ್ತೆ. ಅದನ್ನ ಸಿನಿಮಾ ಟೈಟ್ಲು ಮಾಡ್ತೀನಿ. ಈ ಸಿನಿಮಾ ನೋಡಿದ್ಮೇಲೆ ಸರ್, ಈ ಸಿನಿಮಾಗೆ ಇನ್ನೇನು ಟೈಟ್ಲು ಸಿಗಲ್ಲ ಅಂತ ಅನ್ಸುತ್ತೆ. ಆ ಥರದೊಂದು ಕಾನ್ಸೆಪ್ಟ್, ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರು. ಇಡೀ ಸಿನಿಮಾ ತೀರ್ಥಹಳ್ಳಿಯ ಕಾಡಲ್ಲಿ 3 ಜನರದ್ದು ಅಡ್ವೆಂಚರ್ ಜರ್ನಿ ಹೇಗೆ ನಡೀತದೆ ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು. ಇಲ್ಲ
ಈ 4 ಜನ ಆದ ನಂತರ ಅವ್ರನ್ನ ಸ್ವಲ್ಪ ಅಂದ್ರೆ ಇವತ್ತಿಗೆ ಬೇಡ ಅಂತ ಹರಿಣಿ ಮೇಡಮ್ ಅವ್ರು ಇದ್ದಾರೆ, ಹರಿಣಿ ಶ್ರೀಕಾಂತ್ ಅವ್ರು ಇದ್ದಾರೆ, ಅದಾದ ನಂತರ ಅಶ್ವಿನ್ ಹಾಸನ್ ಇದ್ದಾರೆ, ಮತ್ತೆ ಕುಮಾರ್ ಶಿವಮೊಗ್ಗ ಅಂತ ಒಬ್ರು ಇದ್ದಾರೆ, ಅದಾದ ನಂತರ ಲಂಕೇಶ್ ಶ್ರವಣ ಅಂತ ಇದ್ದಾರೆ. ತುಂಬಾ ಒಂದಷ್ಟು ಜನ ಇದ್ದಾರೆ, ಒಂದು 63 ಕಲಾವಿದರಲ್ಲಿ ಒಂದು 22 ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಇರುವಂತ ಪಾತ್ರಗಳನ್ನ ಕತೆ ಒಳಗೊಂಡಿದೆ. ಅದನ್ನ ನಾನು ಹೆಂಗೆ ಹೇಳಿ ಸರ್ ನಿಮ್ಗೆ, ಅಂದ್ರೆ ನನಗೆ ಅದು ಹೇಳಿದ್ನಲ್ಲ. ಹಾ ಸಿ ನೋಡಿ, ಹಂಗ್ ಕೊಡೋರು ಚಾಪ್ಟರ್ 1 ಅಥವಾ ಚಾಪ್ಟರ್ 2 ಅಂತ ಕೊಡ್ತಿದ್ದಾರೆ, ನಾನು ಚಾಪ್ಟರ್ ಕ್ಲೋಸ್ ಅಂತ ಕೊಡ್ತಾ ಇದ್ದೀನಿ. ಅದು ಪ್ರೀಕ್ವೆಲ್ ಬರ್ತಿದೆ, ಚಾಪ್ಟರ್ -1 ಅಂತ ಇಡ್ಬೇಕಾಗಿದೆ. ಗ್ರಾಫಿಕ್ಸ್ ಇದೆ ಸರ್, ಕತೆಗೆ ಎಷ್ಟು ಬೇಕು ಅಷ್ಟಿದೆ. ಅಂದ್ರೆ ಸ್ವಲ್ಪ ಗೋಸ್ಟ್ ಹಾರರು ಕೂಡ ಇದೆ, ಕತೆಗೆ ಹೇಗೆ ನೆಸಿಟಿ ಇದೆ ಅದನ್ನ ಹಾಗೆ ಬಳಸ್ಕೊಂಡಿರ್ತೀವಿ. ಇಡೀ ಸಿನಿಮಾ ನೈಟ್ ಅಲ್ಲಿ ನಡೆಯುತ್ತೆ, ಇಡೀ ಸಿನಿಮಾ ನೈಟು ಒಂದು ಕಾಡಲ್ಲಿ ನಡೀತದೆ. 60 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡ್ತೀವಿ. ಅದ್ರಲ್ಲಿ 20 ದಿನ ರಾತ್ರಿ 6 ಗಂಟೆಗೆ ಶುರುವಾದ್ರೆ, ಸಂಜೆ 6 ಗಂಟೆಗೆ ಶುರುವಾದ್ರೆ ಬೆಳಗಿನ ಜಾವ 6 ಗಂಟೆ ತನಕ ಶೂಟಿಂಗ್. ಎಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಹೊಗೆ ಕೂತಿದ್ದಾರೆ, ಅವ್ರು ಇನ್ನೂ ಕೆಮ್ತಾ ಇದ್ದಾರೆ. 2 ವರ್ಷದ ಹಿಂದೆ ಶೂಟಿಂಗ್ ಮುಗ್ದಿರೋದು. ಸೊ ಪ್ರೀ ಪ್ರೊಡಕ್ಷನ್ ಅಷ್ಟು ಕೆಲಸ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ, ಸಿನಿಮಾ ಚೆನ್ನಾಗಿ ಬಂದಿದೆ. ನೀವೇ ಹೇಳ್ಬಿಟ್ರ ಸರ್, ಮಾಮೂಲಿ ಎಲ್ಲರೂ ಹಂಗೆ ಬರ್ತಾರಂತ ನಾವು ಹಂಗೆ ಬಂದಿಲ್ಲ. ಅಂದ್ರೆ ಇದೊಂದು ಕಂಪ್ಲೀಟ್ಲಿ ಹೇಗೆ ಅಂತಂದ್ರೆ, ಒಂದ್ 3 ಜನ ಬೇಜವಾಬ್ದಾರಿ ತರದ ಹುಡುಗರು ಸರ್. ಅಂದ್ರೆ ಅವರಿಗೆ ಇದು ಮಲ್ನಾಡೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಡೆಯೋ ಕತೆ ಆದ್ರೂ ಕೂಡ ಬೇಜವಾಬ್ದಾರಿ ಇರುವಂತ ಡಿಗ್ರಿ ಫೇಲ್ ಆಗಿರೋ 3 ಜನ ಹುಡುಗರು. ಅವರಿಗೆ ಜೀವನದಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಇರಲ್ಲ, ಕಷ್ಟ ಪಡ್ಬೇಕು ಅಂತ ಅವ್ರು ರೆಡಿನೇ ಇರಲ್ಲ, ಕಷ್ಟಪಟ್ಟು ದುಡಿಯೋಣ ಅನ್ನೋದು ರೆಡಿ ಇರೋದಿಲ್ಲ. ಸೊ ಏನ್ ಮಾಡ್ಬೇಕು ಅವರು, ಓಕೆ ದುಡ್ಡು ಬೇಕೀಗ, ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಮನೆಯಿಂದ ಕೂಡ ಹೊರಗಡೆ ಇರ್ತಾರೆ ಅವರು. ಆ ದುಡ್ಡಿನ ಅವಶ್ಯಕತೆಗೋಸ್ಕರ ಅವ್ರು ಏನ್ ಮಾಡ್ತಾರೆ, ದುಡ್ಡಿನ ಅವಶ್ಯಕತೆಗೋಸ್ಕರ ತುಳಿಯೋ ಕೆಲವೊಂದು ಕೆಟ್ಟ ದಾರಿಗಳು. ಅಂದ್ರೆ ತೀರ್ಥಹಳ್ಳಿಯ ಬ್ಯಾಕ್ಗ್ರೌಂಡ್ ಮತ್ತೆ ಅಲ್ಲಿನ ಸುತ್ತಮುತ್ತದ ಪರಿಸರಗಳನ್ನ, ನೇಚರ್ನ ನೋಡ್ಕೊಂಡು ಅಲ್ಲಿಗೆ ಏನಾಗ್ತದೆ, ಅಲ್ಲಿಗೆ ಏನ್ ಸೂಟ್ ಆಗುತ್ತೆ ಅಂತ ಹೇಳಿ ಅವ್ರ ಡಿಸಿಷನ್ ತಗೊಂಡು ಆ ಕೆಟ್ಟ ದಾರಿನ ತುಳಿತಾರೆ. ಸೊ ಅಲ್ಲಿ ಅದನ್ನ ಹೇಗೆ ಹೋಗ್ತದೆ, ಕೊನೆಗೆ ಅದು ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ತರ ಸ್ಟಾರ್ಟ್ ಆಗಿ ಅದು ಬೇರೆ ರೂಪಗಳನ್ನ ತಗೊಳುತ್ತೆ.